ಶ್ರೀ ಗುರುಭ್ಯೋ ನಮಃ. ಮಹಾಭಾರತದ ಮೌಸಲ ಪರ್ವದ ಅಧ್ಯಾಯ ಸಂಖ್ಯೆ 8 ಅಥವಾ 9. ಕೃಷ್ಣ ಬಲರಾಮಯೋಃ ನಿರ್ಯಾಣಾನಂತರಂ ಸಾಗರಃ ದ್ವಾರಕಾಂ ಆಪ್ಲಾವಯಾಮಾಸ. ದಾರುಕೋಕ್ತ್ಯ ದ್ವಾರಕಾಂ ಆಗತಃ ಅರ್ಜುನಃ ಸರ್ವೇಷಾಮಪಿ ಯದುಮುಖ್ಯಾನಾಂ ಅಂತ್ಯೇಷ್ಟಿಂ ಚಕಾರ. ಸರ್ವಾಃ ಅಪಿ ಯದುಸ್ತ್ರಿಯಃ ಅನ್ಯಾನ್ ಬಾಲಕಾನಪಿ ಇಂದ್ರಪ್ರಸ್ಥಂ ನಿನಾಯ. ಇಂದ್ರಪ್ರಸ್ಥೆ ಕೃಷ್ಣಸ್ಯ ಪ್ರಪೌತ್ರಂ ವಜ್ರಂ ರಾಜಾನಂ ಚಕಾರ. ಕೃತವರ್ಮಣಃ ಪುತ್ರಂ ಕುರುಕ್ಷೇತ್ರೆ ಸಾತ್ವಿಕಿ ಪುತ್ರಂ ಚ ಸಾರಸ್ವತೆ ದೇಶೆ ರಾಜಾನೌ ಚಕಾರ. ಅಪಿ ಚ ವ್ಯಾಸಸ್ಯ ಆಶ್ರಮಂ ಆಜಗಾಮ ಇತಿ ಗತೆ ದಿವಸೆ ಕಥಾ ಪ್ರಾಶ್ರಾವೆ. ಅಥ ಅರ್ಜುನಃ ಸತ್ಯವಾದಿನಃ ಸತ್ಯವತಿ ಸುತಸ್ಯ ಮುನೇಃ ಆಶ್ರಮಂ ಪ್ರವಿವೇಶ ತತ್ರ ಚ ಏಕಾಂತೆ ಸಮಾಸೀನಂ ಮುನಿಂ ದದರ್ಶ. ತಂ ಚ ಮುನಿಂ ದೃಷ್ಟ್ವಾ ಅರ್ಜುನೋ ಅಸ್ಮಿ, ನಾನು ಅರ್ಜುನನಾಗಿದ್ದೇನೆ ಅಂತ ತನ್ನ ಹೆಸರನ್ನು ಹೇಳಿಕೊಂಡು ನಮಸ್ಕಾರ ಮಾಡಿದ. ನಿನಗೆ ಸ್ವಾಗತ ಅಂತ ಸತ್ಯವತಿ ಪುತ್ರರಾದಂತಹ ವೇದವ್ಯಾಸರು ಅವನನ್ನು ಸ್ವಾಗತಿಸಿ ಕೂತ್ಕೊಳ್ಳಿಕ್ಕೆ ಹೇಳಿದರು. ಮತ್ತು ಆತನ ಮುಖ ಬಾಡಿ ಹೋಗಿತ್ತು, ನಿಟ್ಟುಸಿರು ಬಿಡ್ತಾ ಇದ್ದ. ಅದನ್ನು ನೋಡಿ ಅವರು ಈ ಮುಂದಿನಂತೆ ಕೇಳಿದ್ರಂತೆ, ಇಂಥ ದುಸ್ಥಿತಿ ನಿನಗೆ ಬಂದಿದೆ, ಇದಕ್ಕೆ ಕಾರಣ ಏನು? ಏನಾಗಿತ್ತು ನಿನಗೆ? ನೀನು ನಖೋದಕದಿಂದ ಅಥವಾ ಕೇಶೋದಕದಿಂದ ಏನಾದರೂ ಸ್ನಾನ ಮಾಡಿದ್ಯಾ? ಅಥವಾ ವಸ್ತ್ರದ ತುದಿಯಿಂದ ಬೀಳುವಂಥ ನೀರಿನಿಂದ ಸ್ನಾನ ಮಾಡಿದ್ಯಾ? ಕುಂಭದಲ್ಲಿರುವಂಥ ನೀರಿನಿಂದ ಸ್ನಾನ ಮಾಡಿದ್ಯಾ? ರಜಸ್ವಲಿಯಾದಂಥ ಸ್ತ್ರೀಯ ಸಮಾಗಮವನ್ನು ನೀನೇನಾದರೂ ಮಾಡಿದ್ದೀಯಾ? ಹೇಗೆ? ಬ್ರಾಹ್ಮಣರ ವಧವನ್ನೇನಾದರೂ ಮಾಡಿದ್ದೀಯಾ? ಕಾಂತಿ ಇಲ್ಲ ನಿನ್ನ ಮುಖದಲ್ಲಿ, ಅಥವಾ ಯಾವುದಾದ್ರು ಯುದ್ಧದಲ್ಲಿ ಪರಾಜಿತನಾಗಿದ್ದೀಯಾ? ಇದನ್ನ ಹೇಳುವಂತ ವ್ಯಾಸರು ಅರ್ಜುನನನ್ನ ಕೇಳಿದರು. ಮನುಷ್ಯ ಮಾಡಬಾರ್ದಂಥ ಕೆಲವು ಕಾರ್ಯಗಳನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಕೂದಲ ತುದಿಯಿಂದ ಬಹಳ ಹೊತ್ತು ನೀರು ಮನುಷ್ಯನ ದೇಹದ ಮೇಲೆ ಸೋರ್ತಾ ಇರಬಾರ್ದು, ಹಾಗೆ ಉಗುರಿನ ತುದಿಯ ನೀರು ಕೂಡ ಅಂತ ಈಗ ಕಾಣಿಸ್ತದೆ. ಅದನ್ನು ನೋಡಿದರೆ ಬೇರೆ ಬೇರೆ ಕಡೆ ಎಲ್ಲಿರೋ ಸ್ಮೃತಿಗಳಲ್ಲಿ ಇಂಥ ಕೆಲವು ಮಾತುಗಳು ಬಂದಂತೆ ಕಾಣಿಸ್ತದೆ. ಆದರೆ ಸ್ಪಷ್ಟವಾಗಿ ಅದನ್ನು ಉದ್ಧರಿಸಲಿಕ್ಕೆ ನನ್ನ ಹತ್ರ ಈಗ ನೆನಪು
ಇಲ್ಲ. ಆದ್ದರಿಂದ ಇಲ್ಲಿರೋ ವಿಷಯಗಳನ್ನು ಹಾಗೆ ಹೇಳಲಿಕ್ಕೆ ಸಾಧ್ಯ ಆಗ್ತಿಲ್ಲ. ಯಾವುದಾದ್ರೂ ವಸ್ತ್ರದ ತುದಿಯಿಂದ ಸೋರುವಂಥ ನೀರಿನ ಕೆಳಗೆ ಕೂತ್ಕೊಂಡು ಸಾಧಕನಾದವನು ಸ್ನಾನ ಮಾಡಬಾರ್ದು. ಹಾಗೆ ಉಗುರಿನ ತುದಿಯಿಂದ ಸೋರುವ ನೀರು, ಕೂದಲ ತುದಿಯಿಂದ ಸೋರುವಂಥ ನೀರು ಅಂತ ಈಗ ಅದರ ತಾತ್ಪರ್ಯ ಕಾಣಿಸ್ತದೆ. ಕುಂಭವಾರಿಣ ಅಂತ ಇದೆ ಇನ್ನೊಂದು. ಕುಂಭವಾರಿಣ ಕಿಂ ಸಮುಕ್ಷಿತ ಅಂತ, ಗಡಿಗೆಯಿಂದ ಸೋರುವಂಥ ನೀರು ಅಂತ ಇಷ್ಟೇ ಅರ್ಥ ಅದಕ್ಕೆ ಹೊರತು ಗಡಿಗೆ ಮುಖದಿಂದ ಸೋರುವಂಥ ನೀರು ಅಂತ ಅದಕ್ಕೇನು ಅರ್ಥ ಆಗಬೇಕಾಗಿಲ್ಲ. ಮನುಷ್ಯ ಸ್ನಾನ ಮಾಡಬೇಕಾದದ್ದು ನದಿ ಅಥವಾ ಬಾವಿಯಲ್ಲಿ. ಅದು ಬಿಟ್ಟು ಕುಂಭದಿಂದ ಉದ್ಧತವಾದ ನೀರು ಅದನ್ನು ನಾವು ಸ್ನಾನಕ್ಕೆ ಉಪಯೋಗ ಮಾಡಬಾರ್ದು, ಅದು ಮೈಲಿಗೆ ಅಂತ ಅದರ ಅರ್ಥ. ಆವಿ ರಜಾನುಗಮನಂ ಅಂತ ಹೀಗಿದೆಯಲ್ಲ, ಅಲ್ಲಿ ಆವಿ ಅನ್ನೋ ಶಬ್ದಕ್ಕೇನೆ ರಜಸ್ವಲಾ ಸ್ತ್ರೀ ಮತ್ತು ಗರ್ಭಿಣಿ ಮತ್ತು ಇನ್ ಜನರಲ್ ಯಾವುದೇ ಸ್ತ್ರೀ, ಇವು ಎರಡು ಅರ್ಥಗಳು ಕೂಡ ಇವೆ. ಅವಳ ಸಮಾಗಮವನ್ನು ನೀನೇನಾದರೂ ಮಾಡಿದೆಯಾ ಅಂತ ಅಲ್ಲಿ ಅವನು ಕೇಳ್ತಾ ಇದ್ದಾನೆ. ನೀಲಕಂಠರ ವ್ಯಾಖ್ಯಾನದಲ್ಲಿ ಆವಿರಜ ಅಂದ್ರೇ ರಜಸ್ವರ ಸ್ತ್ರೀ ಅಂತ ಈಗ ಅರ್ಥ ಬರೆದಿದ್ದಾರೆ. ಅದರಿಂದ ಅದನ್ನು ಸ್ಪಷ್ಟವಾಗಿ ತೀರ್ಮಾನಿಸ್ಲಿಕ್ಕೆ ಆಗ್ತಿಲ್ಲ ನನಗೂ ಕೂಡ. ಮತ್ತೆ ಈ ಆವಿರಜ ಅನ್ನೋ ಶಬ್ದ ಬೇರೆ ಕಡೆಯಲ್ಲಿಯೂ ಬಳಕೆ ಕಂಡಂತೆನೂ ಕೂಡ ನಮಗೆ ಕಾಣಿಸೋದಿಲ್ಲ. ಅದರಿಂದ ಈಗೇನು ಉಪಲಬ್ಧ ಅರ್ಥಗಳಿವೆ ಅಷ್ಟನ್ನು ಇಲ್ಲಿ ಹೇಳಿದ್ದೇನೆ ಅಷ್ಟೆ. ಅದಕ್ಕೆ ಅರ್ಜುನ ಉತ್ತರ ಹೇಳಿದ. ಕೃಷ್ಣ ಬಲರಾಮರಿಬ್ಬರು ಕೂಡ ದೇಹ ಬಿಟ್ಟು ಹೊರಟು ಹೋದರು. ವೃಷ್ಣಿವೀರರೆಲ್ಲ ನಾಶ ಹೊಂದಿದರು. ಯಾದವರೆಲ್ಲ ಜೊಂಡು ಹುಲ್ಲಿನಿಂದಲೇ ಪರಸ್ಪರ ಹೊಡೆದಾಡಿಕೊಂಡು ಸತ್ತು ಹೋದರು. ಒಟ್ಟು 5 ಲಕ್ಷ ಜನ ಇಲ್ಲಿ ಪ್ರಾಣ ಪರಿತ್ಯಾಗ ಮಾಡಿದರು. ಹತಂ 500 ತೇಷಾಂ ಸಹಸ್ರಂ ಬಾಹುಶಾಲಿನಾಂ ನಿಧನಂ ಸಮನುಪ್ರಾಪ್ತಂ ಸಮಾಸೇತ್ಯ ಇತರೇತರಂ. 5 ಲಕ್ಷ ಜನ ಅಂತ ಇಲ್ಲಿದೆಯಲ್ಲ, ಅದನ್ನ ಲಕ್ಷಾಲಂಕಾರ 10 ಲಕ್ಷ ಜನ ಅಂತ ವ್ಯಾಖ್ಯಾನ ಮಾಡಿದೆ. ಹೊಡೆದಾಡಬೇಕಾದ್ರೆ ಈ ಕಡೆ ಮತ್ತು ಆ ಕಡೆ ಎರಡೂ ಕೂಡ ಸಮಸಂಖ್ಯೆಯಲ್ಲಿ ಜನಗಳಿರಬೇಕು. ಅದರಿಂದ ಒಟ್ಟು 10 ಲಕ್ಷ ಜನ ಅಂತ ಅದರ ಅಭಿಪ್ರಾಯ. ಆದರೆ 10 ಲಕ್ಷ ಜನರನ್ನೇ ಹೇಳುವುದು ವ್ಯಾಸರ ತಾತ್ಪರ್ಯ ಆಗಿದ್ದರೆ ಪಂಚಶತಂ ಅಂತ ಅವರು ಹೇಳ್ತಿರ್ಲಿಲ್ಲ. ಅದ್ಯಾಕೋ ಅಷ್ಟು ಸಮಾಧಾನಕರವಾಗಿ ನನಗೆ ಕಾಣಿಸ್ತಿಲ್ಲ. 10 ಲಕ್ಷ ಜನ ಪ್ರಾಣ ಪರಿತ್ಯಾಗ ಮಾಡಿದ್ರು ಅಂತ ಅಷ್ಟೇ ಭಾವಿಸುವುದು ಯೋಗ್ಯ. ಸಾಗರ ಬತ್ತಿ ಹೋದಂತೆ, ಪರ್ವತ ಚಲಿಸಿದಂತೆ, ಅಗ್ನಿ ಶೀತಲಾದಂತೆ ಕೃಷ್ಣನ ದೇಹ ಪರಿತ್ಯಾಗವನ್ನು ನನಗೆ ನಂಬಲಿಕ್ಕೆ ಸಾಧ್ಯ ಆಗ್ತಿಲ್ಲ. ಈ ಕೃಷ್ಣ ಜಗತ್ತಿನಲ್ಲಿ ಇಲ್ಲದೆ ಹೋದ್ಮೇಲೆ ನಾನಲ್ಲಿ ಇರ್ಬೇಕ್ಯಾಕೆ? ಮತ್ತೆ ಅದಕ್ಕಿಂತಲೂ ಭಯಂಕರವಾದ ಪ್ರಸಂಗ ಅಂದರೆ ಪಂಚನದ ಪ್ರದೇಶ ಅಂದರೆ ಇವತ್ತಿನ ಪಂಜಾಬಿನ ಪ್ರದೇಶ. ಅಲ್ಲಿ ಈ ಕೆಲವರು ಆಭೀರರು, ಗೊಲ್ಲ ಪುರುಷರು ಅಥವಾ ಕಳ್ಳರು, ದರೋಡೆಕೋರರು ನಮ್ಮವರನ್ನೆಲ್ಲ ಅಪಹರಿಸ್ಕೊಂಡು ಹೋಗಿಬಿಟ್ರು. ಸ್ತ್ರೀಯರನ್ನು ಅಪಹರಿಸಿದರು. ನಾನು ಅವರನ್ನು ಯುದ್ಧ ಮಾಡಿ ಸೋಲಿಸಬೇಕು ಅಂತ ಪ್ರಯತ್ನ ಪಟ್ಟರೂ ಕೂಡ ಅದು ಸಾಧ್ಯವಾಗಲಿಲ್ಲ. ಹಿಂದೆ ನಾನು ಕುರುಕ್ಷೇತ್ರದಲ್ಲಿ ಯುದ್ಧ ಮಾಡಿದಾಗ ಕೃಷ್ಣ ನನ್ನ ಮುಂಭಾಗದಲ್ಲಿ ಯಾವತ್ತೂ ಇರ್ತಿದ್ದ. ಅವನೀಗ ಇಲ್ಲ. ನನ್ನ ಮಹಾಸ್ತ್ರಗಳೆಲ್ಲ ಮರೆತು ಹೋದವು. ಬತ್ತಳಿಕೆಗಳಲ್ಲಿದ್ದಂಥ ಬಾಣಗಳು ಕೂಡ ಕ್ಷೀಣಿಸಿ ಹೋದವು. ಕೃಷ್ಣ ತನ್ನ ನೇತ್ರಾಗ್ನಿಯಿಂದ ಮೊದಲು ಈ ಸೈನ್ಯವನ್ನೆಲ್ಲ ಭಸ್ಮ ಮಾಡಿ ಇಟ್ಟುಬಿಟ್ಟಿದ್ದ. ನಾನು ಆ ಬಳಿಕ ಈ ಶತ್ರುವ ಸೈನ್ಯವನ್ನು ನಾಶಪಡಿಸಿದ್ದೆ ಅಷ್ಟೇ. ಈಗ ಕೃಷ್ಣ ಇಲ್ಲದೇ ಇದ್ದಾಗ ನನಗೆ ಬಹಳ ದುಃಖ ಅನಿಸಿದೆ. ದಿಕ್ಕುಗಳೇ ತಿಳಿದಂತಾಗಿದೆ. ಈ ವಿಷಯದಲ್ಲಿ ನಾನು ಏನು ಮಾಡಬೇಕು, ಅದ್ರ ಬಗ್ಗೆ ನೀವೇ ಹೇಳ್ರಿ ಅಂತ ಕೇಳಿದೆ.
ಆಗ ವ್ಯಾಸರು ಹೇಳಿದರು, ಬ್ರಾಹ್ಮಣರ ಶಾಪ ಇತ್ತು ಅವರಿಗೆ, ಅವರ ಅವಸಾನ ಹೀಗೆ ಆಗಬೇಕು ಅಂತ ದೈವದ ಸಂಕಲ್ಪ ಇತ್ತು. ಕೃಷ್ಣ ಎಲ್ಲವನ್ನೂ ಪರಿಹರಿಸಬಲ್ಲ, ಆದರೆ ಅವನು ಸಮರ್ಥನಾಗಿದ್ದರೂ ಕೂಡ ಇದನ್ನು ಮಾಡಲಿಲ್ಲ. ತ್ರೈಲೋಕ್ಯಮಪಿ ಗೋವಿಂದ ಕೃಷ್ಣಂ ಸ್ಥಾವರ ಜಂಗಮಂ ಪ್ರಸಹೇದ್ ಅನ್ಯಥಾ ಕರ್ತುಂ. 3 ಲೋಕಗಳನ್ನು ಕೂಡ ಅವನು ತನಗೆ ಬೇಕಾದಂತೆ ಬದಲಾಯಿಸಲಿಕ್ಕೆ ಸಮರ್ಥ. ಹಾಗಿರುವಾಗ ಬ್ರಾಹ್ಮಣರ ಈ ಒಂದು ಶಾಪವನ್ನು ಅವನಿಗೆ ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲವೇನೋ? ಯಾರು ಆ ವಾಸುದೇವ ಅಂತ ತಿಳಿದಿದ್ದೀನಿ ನೀನು? ಶಂಖಚಕ್ರ ಗದಾಧರನಾದ ಚತುರ್ಭುಜನಾದಂಥ ಆ ಭಗವಂತನೇ ಇಲ್ಲಿದ್ದಾನೆ. ನೀನು ಆ ನಕುಲ, ಸಹದೇವ, ಭೀಮ ಎಲ್ಲರೂ ಸೇರಿ ಒಂದು ಮಹಾ ಕಾರ್ಯ ಮಾಡಿದ್ದೀರಿ. ನೀವು ಕೂಡ ಪರಂಧಾಮಕ್ಕೆ ಹೋಗುವಂತಹ ಕಾರ್ಯ ಸನ್ನಿಹಿತ ಆಗಿದೆ. ಬಲಂ ಬುದ್ಧಿಶ್ಚ ತೇಜಶ್ಚ ಪ್ರತಿಪತ್ತಿಶ್ಚ ಭಾರತ ಭವಂತಿ ಭವಕಾಲೇಶು ವಿಪದ್ಯಂತೆ ವಿಪರ್ಯಯೇ. ಮನುಷ್ಯನಿಗೆ ಅವನ ಸುಖದ ಕಾಲ, ಏಳಿಗೆಯ ಕಾಲ ಇದ್ದಾಗ ಅವನ ಬಲ, ಬುದ್ಧಿ, ತೇಜಸ್ಸು ಇವೆಲ್ಲವೂ ಸಹಕಾರಿ ಆಗ್ತವೆ. ಆದರೆ ಯಾವಾಗ ಆತನ ಆಪತ್ತಿನ ಸಂದರ್ಭ ಬಂದಿರ್ತದೆ ಆಗ ಎಲ್ಲವೂ ಹಾಳಾಗಿ ಹೋಗ್ತದೆ. ಕಾಲ ಮೂಲಮಿದಂ ಸರ್ವಂ ಜಗದ್ಬೀಜಂ ಧನಂಜಯ. ಈ ಜಗತ್ತೆಲ್ಲದಕ್ಕೂ ಕೂಡ ಕಾಲ ಅನ್ನುವುದೇ ಮೂಲ. ಕಾಲ ಕೂಡಿ ಬಂದಾಗ ಎಲ್ಲವೂ ಆಗ್ತದೆ, ಕಾಲ ಮುನಿದರೆ ಎಲ್ಲವೂ ಕೂಡ ನಷ್ಟ ಆಗಿ ಹೋಗ್ತದೆ. ಒಬ್ಬನೇ ಒಂದು ಕಾಲದಲ್ಲಿ ಬಲಿಷ್ಠನಾಗಿರ್ತಾನೆ, ಮತ್ತೊಂದು ಬಾರಿ ಅವನು ದುರ್ಬಲ ಆಗಿಬಿಡ್ತಾನೆ. ನಿನ್ನ ಬಳಿ ಇದ್ದಂಥ ಅಸ್ತ್ರಗಳೆಲ್ಲ ಎಲ್ಲಿಂದ ಬಂದಿದ್ವೋ ಅಲ್ಲಿ ಮತ್ತೆ ಹೊರಟೋಗಿವೆ. ಪುನರೇಷ್ಯಂತಿ ತೇ ಹಸ್ತಂ ಯದಾ ಕಾಲೋ ಭವಿಷ್ಯತಿ. ಮತ್ತೆ ಕಾಲ ಕೂಡಿ ಬಂದಾಗ ಅವೇ ಅಸ್ತ್ರಗಳು ನಿನ್ನ ಬಳಿಗೆ ಬರ್ತವೆ. ಈಗ ನಿಮಗೂ ಕೂಡ ಪರಂಧಾಮಕ್ಕೆ ಹೋಗುವಂಥ, ಪರಗತಿಗೆ ಹೋಗುವಂಥ ಕಾಲ ಸನ್ನಿಹಿತ ಆಗಿದೆ. ಕಾಲೋ ಗಂತುಂ ಗತಿಂ ಮುಖ್ಯಂ ಭವತಾಮಪಿ ಭಾರತ ಏತತ್ ಶ್ರೇಯೋ ಹಿವೋ ಮನ್ಯೆ ಪರಮಂ ಪುರುಷರ್ಷಭ. ಆಗ ವೇದವ್ಯಾಸನ ಮಾತನ್ನು ಕೇಳಿದ ಕೃಷ್ಣ. ಈ ಅರ್ಜುನ ಮುಂದೆ ಹಸ್ತಿನಾವತಿಗೆ ಪ್ರಯಾಣ ಮಾಡಿದ. ಅಲ್ಲಿ ತನ್ನ ಸಹೋದರರ ಬಳಿ ಈ ನಡೆದಂಥ ಸಂಗತಿಯನ್ನೆಲ್ಲ ವರ್ಣಿಸಿದ. ಇಲ್ಲಿಗೆ ಈ ಮೌಸಲ ಪರ್ವ ಮುಕ್ತಾಯ ಕಾಣ್ತದೆ. ಭಾಗವತದಲ್ಲಿ ಒಂದು ಕಡೆ ಬರುವಂಥ ಶ್ಲೋಕ ನನಗೀಗ ನೆನಪಿಗೆ ಬರ್ತದೆ. ಅಷ್ಟಾದಶ ಕ್ಷೌಹಿಣೀನಾಂ ತಾವೇದ್ಭಿರ್ ಮಾಯಯಾದಿನೈಹಿ ಕೃತಂ ವ್ಯಾಪಾದನಂ ಯೇನ ತಸ್ಮೈ ವಿಶ್ವಾತ್ಮನೇ ನಮಃ ಅಂತ. ಅಷ್ಟಾದಶ ಅಕ್ಷೌಹಿಣೀನಾಂ, 18 ಅಕ್ಷೌಹಿಣಿ ಸೈನ್ಯ ಮತ್ತು ಅಷ್ಟೇ ಜನಗಳು. ಅದರಲ್ಲಿ ಇದನ್ನೆಲ್ಲ ನಾಶಪಡಿಸಿದವನು ಈ ಭಗವಂತ. ತಸ್ಮೈ ವಿಶ್ವಾತ್ಮನೇ ನಮಃ. ಈಗ ಅವನು ವಿಶ್ವಸ್ವರೂಪಿ ಆ ಭಗವಂತ. ಅಂಥ ವಿಶ್ವಸ್ವರೂಪಿಯಾದ ಭಗವಂತನಿಗೆ ನಮಸ್ಕಾರ ಅಂತ. ಅದು ಅರ್ಜುನನಿಗೂ ಮನವರಿಕೆ ಆಗಿತ್ತು. ಮತ್ತು ವ್ಯಾಸರು ಕೃಷ್ಣ ಸ್ವರೂಪರೇ ಆದ್ದರಿಂದ ಅವರಿಗದು ಗೊತ್ತಿತ್ತು. ಕೃಷ್ಣ ತಾನು ಹುಟ್ಟುವ ಮೂಲಕವೂ, ಜೀವಿಸುವ ಮೂಲಕವೂ, ಬದುಕಿನ ಉದ್ದಕ್ಕೂ ಮತ್ತು ಅಂತ್ಯಕಾಲದಲ್ಲೂ ಕೂಡ ಈ ಬದುಕು ಎಷ್ಟು ಅಶಾಶ್ವತ ಅಂತ ಅನ್ನೋದನ್ನು ತೋರಿಸಿದ. ಅಂತ ಒಂದು ದಿವ್ಯವಾದಂಥ ಉಪದೇಶವನ್ನು ಮಾಡಿದ ಅವನು. ಭಗವದ್ಗೀತೆಯನ್ನು ಉಪದೇಶಿಸಿದ್ದ, ಅನುಗೀತೆಯನ್ನು ಉಪದೇಶಿಸಿದ್ದ, ವೈಷ್ಣವ ಧರ್ಮವನ್ನು ಪಂಚಪಾಂಡವರಿಗೆ ಉಪದೇಶಿಸಿದ್ದ. ಅಂತಹ ಕೃಷ್ಣನು ಕೂಡ ಪರಂಧಾಮಕ್ಕೆ ಹೋಗುವಾಗ ಏಕಾಂಗಿಯಾಗಿ ಹೊರಟು ಹೋದ ಅಂತನ್ನೋದನ್ನು ನಾವು ನೋಡಿದ್ದೀವಿ. ಕೃಷ್ಣ ಬದುಕಿದ್ದಂಥ ಆ ದ್ವಾರಕಾನಗರವೂ ಕೂಡ ಸಮುದ್ರದ ಗರ್ಭಕ್ಕೆ ಸೇರಿ ಹೋಯಿತು. ನಾವು ಗಳಿಸಿದಂಥ ಸಂಪತ್ತು ಅದೆಂಥದ್ದು, ಅದು ಎಷ್ಟರದು? ಆ ದ್ವಾರಕಾನಗರದಲ್ಲಿ ಅವನು ಇಡೀ ವಿಶ್ವದ ಅದ್ಭುತವಾದ ಸಂಪತ್ತನ್ನೆಲ್ಲ ತುಂಬಿಟ್ಟಿದ್ದಂತೆ. ಎಲ್ಲೇ ಹೋದರೂ ದೊಡ್ಡ ದೊಡ್ಡ ಮಣಿಪರ್ವತಗಳು ಇತ್ಯಾದಿ ಎಲ್ಲವನ್ನೂ ಕೂಡ ಅವನಲ್ಲಿ ಸಂಗ್ರಹಿಸಿಟ್ಟಿದ್ದ. ಸಂಪತ್ತು, ಪಾರಿಜಾತ, ಆತನ
16,108 ಜನ ಪತ್ನಿಯರಿಗೂ ಕೂಡ ಪ್ರತ್ಯೇಕ ಅರಮನೆಗಳಿದ್ದವು. ಅಂಥ ವೈಭೋಗ ಇದ್ದಂಥ ಊರದು. ಅದು ಕೂಡ ಸಮುದ್ರದ ಗರ್ಭದಲ್ಲಿ ಅದೃಶ್ಯವಾಗಿ ಹೋಯಿತು. ಜೀವನದ ಪಾಠವನ್ನು ಕಲಿಸುವಂಥ ಅದ್ಭುತವಾದ ಒಂದು ಅಧ್ಯಾಯ ಇದೆ. ಒಂದು ಕಾಲ ಮುಕ್ತಾಯ ಆದ ಬಳಿಕ, ಒಂದು ಕಾಲ ಮುಗಿದ ಬಳಿಕ ಈ ಜಗತ್ತಿನಲ್ಲಿ ಸಜ್ಜನರು ಭೂಮಿಗೆ ಭಾರ, ದುರ್ಜನರು ಕೂಡ ಭೂಮಿಗೆ ಭಾರವೇ. ಕೌರವಾದಿಗಳು ಮಾತ್ರ ಈ ಭೂಮಿಗೆ ಭಾರರಲ್ಲ, ಸಜ್ಜನರು ಭೂಮಿಗೆ ಭಾರವೇ. ಮರಣ ಅಂತನ್ನುವುದು ಅತ್ಯಂತ ಮಾಂಗಲಿಕ. ಮನುಷ್ಯ ಒಂದು ದಿವಸ ಸಾಯುವುದರಿಂದಲೇ ಈ ಜಗತ್ತಿಗೆ ಅರ್ಥ ಬಂದಿದೆ. ನಮ್ಮೆಲ್ಲ ಸದ್ಗುಣಗಳನ್ನು, ನಮ್ಮೆಲ್ಲ ದುರ್ಗುಣಗಳನ್ನು ಎಲ್ಲವನ್ನೂ ಕೂಡ ನಾವು ಕಳಿಸಿಕೊಂಡು ಒಂದು ಬಾರಿ ಹೊರಟು ಹೋಗ್ತೀವಿ. ನಮ್ಮ ಭೌತಿಕವಾದ ಎಲ್ಲವನ್ನೂ ಕಳಿಸಿಕೊಂಡು ನಾವು ಈ ಜಗತ್ತಿನಿಂದ ಹೊರಟು ಹೋಗ್ತೇವೆ. ನಮ್ಮ ಅನೇಕ ಪೂರ್ವಗ್ರಹಗಳು, ಮೂರ್ಖತನಗಳು, ನಮ್ಮ ತೆವಲುಗಳು, ಅಜ್ಞಾನಗಳು, ಸಂಶಯಗಳು, ಅವನ್ನೆಲ್ಲ ಕಳ್ಕೊಂಡು ನಾವು ಈ ಜಗತ್ತಿನಿಂದ ಹೊರಟು ಹೋಗ್ತೇವೆ. ಎಷ್ಟೋ ಅಜ್ಞಾನಗಳು, ಸಂಶಯಗಳು, ಮನುಷ್ಯನ ಮೂರ್ಖತನಗಳೆಲ್ಲ ಮುಂದಿನ ಜನ್ಮಕ್ಕೂ ಮುಂದುವರಿತವೆ, ಇಲ್ಲ ಅಂತಲ್ಲ. ಅಂತೂ ಕೆಲವು ಹೋಗ್ತವೆ. ಅನೇಕ ದೈಹಿಕ ಮಾನಸಿಕ ರೋಗಗಳು ಶರೀರದೊಂದಿಗೇನೆ ಹೋಗ್ಬೇಕಾದದ್ದವೆಲ್ಲ. ಅಂತಕ ಅಂತ ಭಗವಂತನನ್ನು ಉಪಾಸನೆ ಮಾಡಬೇಕು. ಅಂತಂ ಕರೋತಿ. ಪ್ರತಿಯೊಬ್ಬನಿಗೂ ಕೂಡ, ತನಗೂ, ತನ್ನ ಅಣ್ಣನಿಗೂ, ತನ್ನ ಸಹೋದರರು, ಮಕ್ಕಳು, ಮೊಮ್ಮಕ್ಕಳು, ಪ್ರತಿಯೊಬ್ಬರಿಗೂ ಕೂಡ ಅವನು ಅಂತವನ್ನ ಮಾಡ್ತಾನೆ. ಹಾಗ ಅಂತ ಮಾಡಿದ್ರಿಂದಲೇ ಈ ಜಗತ್ತಿಗೊಂದು ಸೌಂದರ್ಯ ಬಂದಿದೆ. ನಮ್ಮೆಲ್ಲ ಥರದ ಮೂರ್ಖತನಗಳನ್ನು ಎಲ್ಲವನ್ನೂ ಈ ಜಗತ್ತಿನಲ್ಲಿ ಇಟ್ಟುಕೊಂಡೇ ಒಂದು ವೇಳೆ ನಾವು ಚಿರಂಜೀವಿಗಳಾಗುವುದಾಗಿದ್ರೆ ಈ ಜಗತ್ತು ಎಷ್ಟು ಭಯಾನಕವಾಗ್ತಿತ್ತು. ನಾವು ಮುಕ್ತಿಯಲ್ಲಿ ಸದ್ಗುಣಗಳನ್ನು ಪಡೆದು, ಸ್ವರೂಪಭೂತವಾದ ಸದ್ಗುಣಗಳನ್ನು ಪಡೆದು ನಿಮ್ಮ ವ್ಯಕ್ತಿತ್ವದ ವಿಕಾಸ ಮಾಡಿಕೊಂಡು ಬದುಕ್ತೀವಿ. ಆದ್ರಿಂದ ಇದಕ್ಕೊಂದು ಅರ್ಥ ಇದೆ, ಈ ಬದುಕಿಗೊಂದು ಅರ್ಥ ಇದೆ, ಶಾಶ್ವತವಾದ ಬದುಕಿಗೆ ಅರ್ಥ ಇದೆ. ಈ ಜಗತ್ತಿನಲ್ಲಿ ಇಂಥ ಅವಿವೇಕದ ಮತ್ತೆ ಬೌದ್ಧಿಕ ದಾರಿದ್ರ್ಯ, ದೈಹಿಕ ದಾರಿದ್ರ್ಯ, ನೂರಾರು ಸಮಸ್ಯೆಗಳಿಲ್ಲ. ಇಂಥದ್ದೆಲ್ಲವನ್ನೂ ನಾವು ಇಟ್ಕೊಂಡೇ ಈ ಜಗತ್ತಿನಲ್ಲಿ ಬದುಕಬೇಕು. ಯಾಕೆ? ಸಾಯುವುದನ್ನು ಕೂಡ ಮನುಷ್ಯ ಕಲ್ತ್ಕೊಳ್ಬೇಕು. ತಾನು ಸಾಯುವುದನ್ನು ಕಲ್ತ್ಕೊಳ್ಬೇಕು. ತನ್ನ ಸುತ್ತಮುತ್ತಲು ಸಾವುಗಳು ಏನಾದರೂ ಸಂಭವಿಸಿದರೆ ಅದನ್ನ ಸ್ಥಿತಪ್ರಜ್ಞನಾಗಿ ನೋಡುವುದನ್ನು ಕೂಡ ಅವನು ಅಭ್ಯಾಸ ಮಾಡ್ಕೊಳ್ಬೇಕು. ಅದನ್ನೆಲ್ಲ ನಮಗೆ ಕಲಿಸುವಂಥ ಒಂದು ಅಧ್ಯಾಯ ಇದೆ, ಒಂದು ಪರ್ವ, ಈ ಮೌಸಲ ಪರ್ವ. ಸಾವನ್ನ ನಾವು ಎಷ್ಟೇ ತಪ್ಪಿಸ್ಲಿಕ್ಕೆ ಪ್ರಯತ್ನ ಪಟ್ಟರೂ ಕೂಡ ಆ ಸಾವು ನಮ್ಮನ್ನು ಬಿಡೋದಿಲ್ಲ. ಸಾಕಷ್ಟು ಪ್ರಯತ್ನ ಪಟ್ಟರು ಎದುಗಳು. ಆ ಒನಕೆ ಚೂರನ್ನ, ಒನಕೆಯನ್ನು ಕುಟ್ಟಿ ಪುಡಿ ಮಾಡಿಸಿ ಸಮುದ್ರಕ್ಕೆ ಹಾಕ್ಲಿಕ್ಕೆಲ್ಲ ಹೋದ್ರು. ಆದರೆ ಅದರಿಂದಲೇ ಆ ಒನಕೆ ಚೂರಿನಿಂದ ಹುಲ್ಲು ಹುಟ್ಟಿತು. ಒನಕೆ ಒಂದು ಚೂರು ಕೃಷ್ಣನನ್ನ ಕೊನೆಗಾಣಿಸುವಂಥ ಒಂದು ಬಾಣದ ತುದಿಯಾಗಿ ಅದು ಜರ ಅನ್ನುವ ಬೇಡನ ಬತ್ತಳಿಕೆಯಲ್ಲಿ ಉಳಿದು ಬಿಡ್ತು. ಭಗವಂತ ತಗೊಂಡು ಹೋಗಬೇಕು ಅಂತ ಆಲೋಚನೆ ಮಾಡಿದರೆ ಹೇಗೂ ತಗೊಂಡು ಹೋಗ್ತಾನೆ. ಯಾವುದೇ ವಯಸ್ಸಿರಲಿ, ಮತ್ತೇನೇ ಇರಲಿ, ಯಾವುದೇ ಕಾಲವಿರಲಿ, ಕರ್ಕೊಂಡು ಹೋಗಿಬಿಡ್ತಾನೆ. ಉಳಿಸ್ಬೇಕು ಅಂತಿದ್ರೆ ತುಂಬ ಅನಾಯಾಸವಾಗಿ ಉಳಿಸ್ತಾನೆ. ಇದು ನಮಗೆ ಗೊತ್ತಾಗುವಂಥ ವಿಷಯ. ಈ ಮೌಸಲ ಪರ್ವದಿಂದ ಇದನ್ನು ಮುಕ್ತಾಯ ಮಾಡುವಾಗ ನಮ್ಮ ಗುರುಗಳಾದಂಥ ವೆಂಕಟೇಶ್ ಬೈರಿ ಆಚಾರ್ಯನ ನೆನಪಿಸ್ಕೊಳ್ಳಿಕ್ಕೆ ಬಯಸ್ತೇನೆ. ನನಗೆ ವಿದ್ಯಾಪೀಠದಲ್ಲಿ ಆರಂಭದಿಂದಲೂ ಕೂಡ ಅಮರಕೋಶ, ಒಂದು ಸಂಸ್ಕೃತ ಸಾಹಿತ್ಯ, ವ್ಯಾಕರಣ ಇತ್ಯಾದಿ ಎಲ್ಲ ಪಾಠವನ್ನು ಕೂಡ ಅವರು ಮಾಡಿದವರು. ಆರಂಭದ ಹಂತದಿಂದ
ಕೊನೆ ತರಗತಿಯವರೆಗೂ ಕೂಡ ಅನೇಕ ಪಾಠಗಳನ್ನು ಮಾಡಿದವರು. ಇವತ್ತಿಗೂ ಕೂಡ ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ ಏನಾದರೂ ವಿಷಯಗಳಿದ್ದರೆ ನಾವು ಅವರನ್ನೇ ಸಂಪರ್ಕಿಸ್ತೇವೆ. ಕೆಲವು ಬಾರಿ ನನಗೀಗ ಸ್ಮರಣೆಗೆ ಬರ್ತಿಲ್ಲ, ಮತ್ತೆ ಯಾರನ್ನಾದರೂ ಕೇಳಿ ಅಂತ ಅವರು ಹೇಳ್ತಾರೆ. ಆದರೂ ಅವಲಂಬಿಸುವುದು ನಾವು ಅವರನ್ನೇ. ಸ್ವಲ್ಪ ಅಸಾಂಪ್ರದಾಯಿಕವಾದಂತಹ ವಿಧಾನಗಳನ್ನು ಕೂಡ, ಬೋಧನಾ ವಿಧಾನಗಳನ್ನು ಕೂಡ ಅವರು ತಮ್ಮ ಅಧ್ಯಾಪನದಲ್ಲಿ ಬಳಸ್ಕೊಂಡವರು. ಅಸಾಂಪ್ರದಾಯಿಕ ಅಂದರೆ ಅದು ವಿರೋಧಿ ಏನಲ್ಲ, ಸಂಪ್ರದಾಯಕ್ಕೆ ವಿರೋಧಿ ಅಲ್ಲ. ಆದರೆ ಹೇಗೆ ಸಂಪ್ರದಾಯ ಪ್ರಾಪ್ತವಾದ ಪಾಠಕ್ರಮ ಇತ್ತು, ಅದಲ್ಲದೆ ಅದರ ಜೊತೆಗೇನೆ ಆಧುನಿಕ ರೀತಿಯಲ್ಲಿ ಕಿರು ಟಿಪ್ಪಣಿಗಳನ್ನು ಮಾಡುವುದು, ಮತ್ತು ಸಂಸ್ಕೃತ ಸಾಹಿತ್ಯ, ಕ್ರಿಯಾಪದಗಳು, ಸಂಧಿ, ಸಮಾಸ ಇತ್ಯಾದಿಗಳಿಗೆ ಸಂಬಂಧಪಟ್ಟಂತೆ ಸಣ್ಣ ಸಣ್ಣ ನೋಟ್ಸ್ಗಳನ್ನು ಕೊಡುವ ಮೂಲಕ, ಸುಲಭವಾಗಿ ನೆನಪಿಟ್ಟುಕೊಳ್ಳಿಕ್ಕೆ ಸಾಧ್ಯ ಆಗುವಂಥ ನೋಟ್ಸ್ಗಳನ್ನು ಕೊಡುವ ಮೂಲಕ ವಿದ್ಯಾರ್ಥಿಗಳಿಗೆ ಅದೆಲ್ಲವೂ ಸುಲಭವಾಗಿ ಗ್ರಾಹ್ಯ ಆಗುವಂತೆ ಮಾಡುವಂಥ ಅದ್ಭುತವಾದಂಥ ಒಂದು ಬೋಧನಾ ಕೌಶಲ ಅವ್ರದ್ದು. ಅವರು, ನಾನು ವಿದ್ಯಾಪೀಠಕ್ಕೆ 10ನೇ ವಯಸ್ಸಿಗೆ ಸೇರಿಕೊಂಡಿದ್ದೆ. ಅವರು 10ನೇ ವಯಸ್ಸು ಇನ್ನೂ ತುಂಬಿರಲಿಲ್ಲ ಅಂತ ಅವ್ರಿಗೆ. ನಮಗಾದ್ರೆ 10 ವಯಸ್ಸು ತುಂಬಿತ್ತು. 10ನೇ ವಯಸ್ಸು ತುಂಬುವುದಕ್ಕಿಂತ ಮುಂಚೆಯೇ ವಿದ್ಯಾಪೀಠಕ್ಕೆ ಅವರು ಸೇರ್ಕೊಂಡ್ರಂತ. ಮುಂದೆ ಅವರು ತಮ್ಮ ಬುದ್ಧಿವಂತಿಕೆಯಿಂದ ಎಲ್ಲ ಅಧ್ಯಾಪಕರು, ಗುರುಗಳಾದ ವಿಶ್ವೇಶ ತೀರ್ಥರು, ಪರಮ ಗುರುಗಳಾದಂಥ ವಿದ್ಯಾಮಾನ ತೀರ್ಥರು ಅವರ ಮೆಚ್ಚುಗೆಗೆ ಪಾತ್ರರಾದವರು. ಅವರು ವಿದ್ವತ್ತಲ್ಲದೆ ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿಯಿಂದ ಸಿಗುವಂಥ ವಿದ್ವತ್ತು ಅವಾಗ ಏನಿತ್ತು ಅದು ಈಗ MA ಆಗಿಬಿಟ್ಟಿದೆ. ಆವಾಗ ನಾವೆಲ್ಲರೂ ಕೂಡ ವಿದ್ವತ್ತು ಮಾಡಿಕೊಳ್ಳೋದ್ರ ಜೊತೆಗೆ MA ಮಾಡ್ಕೊಳ್ತಾ ಇದ್ವಿ. ಹಾಗೆ ಅವರು ಕೂಡ MA ಮಾಡಿದವರು ಯೂನಿವರ್ಸಿಟಿಯಿಂದ. ಆ MAಯಲ್ಲಿ ಅವರಿಗೆ ರಾಜ್ಯ ಮಟ್ಟದ ಪ್ರಶಸ್ತಿಯೇ ಬಂದಿತ್ತು. ಅಂಥ ಉನ್ನತ ಶ್ರೇಣಿಯಲ್ಲಿ ಅವರು ಪಾಸಾದವರು. ಮೊದಲ ರ್ಯಾಂಕ್ ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ಸುವರ್ಣ ಪದಕದ ಜೊತೆಗೆ ಅವರು ಪಾಸಾದವರು. ನ್ಯಾಯ ವೇದಾಂತಗಳ ವಿಶೇಷ ಅಧ್ಯಯನ ಎಲ್ಲ ವಿದ್ಯಾಮಾನ ತೀರ್ಥರ ಹತ್ರ ಕೂಡ ಮಾಡಿದ್ದಾರೆ. ವ್ಯಾಕರಣ ಶಾಸ್ತ್ರದಲ್ಲಿ ವಿಶೇಷ ಆಸಕ್ತಿ ಇದೆ. ನಮಗೂ ವ್ಯಾಕರಣ ಪಾಠ ಮಾಡಿದ್ರು. ವ್ಯಾಕರಣ ಮಹಾಭಾಷ್ಯ ಅಧ್ಯಯನ ಮಾಡಿದ್ದಾರೆ. ಪೇಜಾವರ ಸ್ವಾಮಿಗಳಿಗೆ ಮತ್ತು ಫಲಿಮಾರ ಸ್ವಾಮಿಗಳಿಗೆ, ಫಲಿಮಾರ್ ಭಂಡಾರಕೇರಿ ಉಭಯ ಮಠದ ಅಧೀಶರಿಗೆ ಸರ್ಕಾರದಿಂದ ಆಗಬೇಕಾದಂಥ ಬೇರೆ ಬೇರೆ ಕೆಲಸಗಳು, ಹೀಗೆ ಒಟ್ಟಾರೆ ವಿದ್ಯಾಪೀಠಕ್ಕೆ ಸಂಬಂಧಪಟ್ಟಂಥ ಹೊರಗಿನ ಕೆಲಸಗಳನ್ನೆಲ್ಲ ಅವರು ಮಾಡಿಕೊಡ್ತಾ ಇದ್ರು. ಹಾಗೆ ಎಲ್ಲ ಸರ್ಕಾರಿ ಅಧಿಕಾರಿಗಳ ಪರಿಚಯ ಇತ್ಯಾದಿಗಳೆಲ್ಲ ಅವರಿಗಿತ್ತು. ನಮ್ಮ ಸ್ವಾಮಿಗಳ ಪಬ್ಲಿಕ್ ರಿಲೇಷನ್ ಆಫೀಸರ್, ಸಾರ್ವಜನಿಕ ಸಂಪರ್ಕಾಧಿಕಾರಿ ಅಂತ ಅವ್ರನ್ನ ಕರೆದ್ರೂ ತಪ್ಪಿಲ್ಲ ಅಂತ ಕಾಣಿಸ್ತದೆ ನನಗೆ. ಅಧ್ಯಾಪನ ಎಲ್ಲ ಮುಗಿದ ಮೇಲೆ ಕೂಡ ಈಗಲೂ ಅವರು ನಿತ್ಯ ವಿದ್ಯಾಪೀಠಕ್ಕೆ ಬರ್ತಿರ್ತಾರೆ. ವಿದ್ಯಾಪೀಠವನ್ನು ನೋಡದೆ ಹೋದ್ರೆ ನನಗೆ ಸಮಾಧಾನನೇ ಇಲ್ಲ ಅಂತ ಅಂತಿರ್ತಾರೆ. ಏಕಾದಶಿ ದಿವಸವೂ ಕೂಡ, ಪಾಡ್ಯ ದಿವಸವೂ ವಿದ್ಯಾಪೀಠಕ್ಕೆ ಬರ್ತಾರೆ. ಕೆಲವು ಪಾಠಗಳನ್ನ ಮಾಡಿ ಮತ್ತೆ ಮಧ್ಯಾಹ್ನ ಮನೆಗೆ ಹೋಗ್ತಾರೆ. ಮಧ್ಯಾಹ್ನದ ನಂತರ ಮತ್ತೆ ಪಾಠ ಇತ್ಯಾದಿಗಳಲ್ಲಿ ತೊಡಗಿರ್ತಾರೆ. ವಿದ್ಯಾಪೀಠಕ್ಕೆ ಬರುವುದು ಅಂದ್ರೆ ಒಂದು ಕ್ಷೇತ್ರಕ್ಕೆ ಬಂದಂತೆ ಅಂತ ಅವರು ಹೇಳ್ತಿರ್ತಾರೆ. ಈ ಪ್ರಮೇಯ ದೀಪಿಕಾ ಟೀಕಾ, ಗೀತಾ ಭಾಷ್ಯಕ್ಕೆ ಜಯತೀರ್ಥರ ಪ್ರಮೇಯ ದೀಪಿಕಾ ಟೀಕಾ ಮತ್ತು ಅದಕ್ಕೆ ಟಿಪ್ಪಣಿಗಳು, ಅದರ ಸಮೇತ ಆ ಗೀತಾ ಭಾಷ್ಯವನ್ನ ಸಂಪಾದಿಸಿದ್ದಾರೆ. ಪೇಜಾವರ ಮಠದ ಮತ್ತು ಪರಿವಾರ ಮಠದ ಹಾಗೆ ಮಂತ್ರಾಲಯ ರಾಘವೇಂದ್ರ ಮಠದ ಸಂಪರ್ಕ ಕೂಡ ಅವರಿಗೆ ವಿಶೇಷವಾಗಿದೆ. ಈ ಗೀತಾ ಭಾಷ್ಯದಲ್ಲಿ ಮತ್ತು ಸುಧಾದಲ್ಲಿ ಇತ್ಯಾದಿ ಕಡೆಗಳಲ್ಲಿ ಬೇರೆ ಬೇರೆ ಕಡೆ ಇದ್ದಂಥ ಟೀಕಾದ ಕೆಲವು ತಪ್ಪಿ ಹೋದ ವಾಕ್ಯಗಳನ್ನು ಅನೇಕ ಬಾರಿ ನಮ್ಮ ಅನವಧಾನದಿಂದ, ನಮ್ಮ ಪ್ರಮಾದದಿಂದ ಇಂಥ ಕೆಲವು ಶ್ಲೋಕಗಳೇ, ಕೆಲವು ವಾಕ್ಯಗಳೇ ತಪ್ಪಿ ಹೋಗಿದ್ದವು. ಹಾಗೇ ನಾವು ಪಾಠ ಪ್ರವಚನ ಮಾಡ್ತಾ ಬಂದಿದ್ದೆವು. ಅಂಥದನ್ನೆಲ್ಲ ತುಂಬ ಮುತುವರ್ಜಿ ವಹಿಸಿ ಹುಡುಕಿ ಕೊಟ್ಟವರವರು. ಸುಮತೀಂದ್ರ ತೀರ್ಥರು, ಜಯತೀರ್ಥರು, ಹಾಗೆ ವ್ಯಾಸರು, ಮಧ್ವಾಚಾರ್ಯರು ಅವರ ಈ ಶಾಸ್ತ್ರಗಳಿಗೆ ತುಂಬ ದೊಡ್ಡ ಸೇವೆಯನ್ನು ಅವರು ಸಲ್ಲಿಸಿದ್ದಾರೆ. ಸುಮತೀಂದ್ರ ತೀರ್ಥರು ಅಂದರೆ ಗೀತಾ ಭಾಷ್ಯಕ್ಕೆ ಪ್ರಮೇಯ ದೀಪಿಕಾ ಏನಿದೆ ಅದಕ್ಕೆ ಮುಂದೆ ಸುಮತೀಂದ್ರ ತೀರ್ಥರು ಒಂದು ವ್ಯಾಖ್ಯಾನ ಬರೆದಿದ್ದಾರೆ, ಮಂತ್ರಾಲಯ ಮಠದವರವರು. ಆ
ಆ ಎಲ್ಲ ವ್ಯಾಖ್ಯಾನಗಳನ್ನು ಇವರು ಸಂಪಾದಿಸಿ ಕೊಟ್ಟಿದ್ದಾರೆ, ಅಂತ ಉತ್ತಮ ಪುಸ್ತಕಗಳನ್ನು ಸಂಪಾದಿಸಿ ಕೊಟ್ಟಿದ್ದಾರೆ ಆಚಾರ್ಯರು. ಅವರು MA ಸಂಸ್ಕೃತ MA ಉತ್ತಮ ದರ್ಜೆಯಲ್ಲಿ ಪಾಸ್ ಆದ್ರಲ್ಲ, ಆಗ ಅವರಿಗೆ ಕರ್ನಾಟಕ ಬ್ಯಾಂಕಿನ ಒಬ್ಬ ಉನ್ನತಾಧಿಕಾರಿ, ನೀವು ಕರ್ನಾಟಕ ಬ್ಯಾಂಕಿಗೆ ಬನ್ನಿ, ನಿಮಗೆ ನಾವಲ್ಲಿ ಆಫೀಸರ್ ಹುದ್ದೆ ಕೊಡಿಸ್ತೇವೆ ಅಂತ ಹೇಳಿದ್ರಂತೆ. ಆದರೆ ವಿದ್ಯಾಮಾನ್ಯ ತೀರ್ಥರು ಅವರನ್ನು ಬಿಡಲಿಲ್ಲಂತೆ. ಇಂಥ ಉತ್ಕೃಷ್ಟ ಸಾಮರ್ಥ್ಯ ಇರುವಂತಹ ನೀನು ಅಲ್ಲಿ ಹೋಗತಕ್ಕದ್ದಲ್ಲ ಅಂತ ಅವರನ್ನು ವಿದ್ಯಾಪೀಠದಲ್ಲೇ ಉಳಿಸ್ಕೊಂಡಿರುತ್ತೆ. ಆದ್ದರಿಂದ ವಿದ್ಯಾಪೀಠದ ವಿದ್ಯಾರ್ಥಿಗಳಿಗೆ ಒಬ್ಬ ಶ್ರೇಷ್ಠ ಅಧ್ಯಾಪಕ ಅವನ ಲಾಭ ಆಯಿತು, ಅಂತ ಒಬ್ಬ ಅಧ್ಯಾಪಕರ ಲಾಭ ಆಯಿತು. ಅವರೊಬ್ಬ ಶ್ರೇಷ್ಠ ಅನುವಾದಕರು ಕೂಡ. ಸುಧಾ ಸೌರಭ ಇತ್ಯಾದಿ ಕಡೆಗಳಲ್ಲಿ ಅನುವಾದನೂ ಕೂಡ ಮಾಡಿದ್ದಾರೆ. ತುಂಬ ಸಮರ್ಪಕವಾದಂತಹ, ಅನ್ಯೂನ ಅನತಿರಿಕ್ತವಾದಂತಹ ಅನುವಾದ, ಬಿಗುವಿನಿಂದ ಕೂಡಿದ ತಿಳಿಯಾದ ಕನ್ನಡದ ಅನುವಾದ. ಅಂತಹ ಅನುವಾದಕರು ಸಿಗೋದು ಬಹಳ ಕಷ್ಟ. ಮಹಾಭಾರತದಲ್ಲಿ ಇರುವಂಥ ಅನೇಕ ಶ್ಲೋಕಗಳನ್ನು ಆಚಾರ್ಯ ಸರ್ವಮೂಲದಲ್ಲಿ ಕೋಟ್ ಮಾಡಿದ್ದಾರೆ. ನಮ್ಗೆ ಅದೆಲ್ಲ ಗೊತ್ತಿದ್ದೇ ಇದೆ, ನಾವು ಮಹಾಭಾರತವನ್ನು ಮೊದಲಿಂದ ಕೇಳ್ತಾ ಬಂದವರಿಗೆ. ಯಚ್ಚಾಪ್ನೋತಿ ಯದಾದತ್ತೆ ಯಚ್ಚಾತಿ ವಿಷಯಾನಿಹ ಯಚ್ಚಾಸ್ಯ ಸಂತತೋ ಭಾವ ತಸ್ಮಾದ್ ಆತ್ಮೇತಿ ಭಣ್ಯತೆ ಅಂತ ಅನ್ನೋದು ಅಂಥದ್ದೊಂದು ಶ್ಲೋಕ. ಅದು ಶ್ಲೋಕ ಎಲ್ಲಿದೆ ಅಂತ ನಮಗೆ ಸಿಕ್ಕಿರಲಿಲ್ಲ. ಆದರೆ ಆಚಾರ್ಯರು ತಾವೊಂದ್ಸರಿ ಮಹಾಭಾರತವನ್ನು ಕೂಡ ಸಂಪಾದನೆ ಮಾಡುವಂಥ, ಪ್ರೂಫನ್ನು ನೋಡುವಂಥ ಅವಕಾಶವನ್ನು ಪಡ್ಕೊಂಡಿದ್ರು. ಈಗೇನು ಈ ಮಹಾಭಾರತದ ಅನುವಾದ ಕಾರ್ಯ, ಸಂಪಾದನೆ ಕಾರ್ಯ ನಡೆದಿದೆ ಅಲ್ಲಿ. ಆದಿಪರ್ವದ ಮೊದಲ 10-15 ಅಧ್ಯಾಯಗಳಲ್ಲೇ ಈ ಯಚ್ಚಾಪ್ನೋತಿ ಯದಾದತ್ತೆ ಅನ್ನೋ ಶ್ಲೋಕ ಬಂದಾಗ ಆಚಾರ್ಯರಿಗೆ, ಮಧ್ವಾಚಾರ್ಯರು ಈ ಶ್ಲೋಕವನ್ನು ಸರ್ವಮೂಲದಲ್ಲಿ ಉದ್ಧರಿಸಿದ್ದಾರೆ ಅಂತ ನೆನಪಿಗೆ ಬಂತು. ಅದನ್ನೆಲ್ಲ ಅವರು ಗುರುತಿಸಿಟ್ಟಿದ್ರು. ಈ ಕಡೆ ನಾವು ಮಹಾಭಾರತವನ್ನು ಓದುವಾಗ ಅಲ್ಲೇನಾದ್ರು ಶ್ಲೋಕಗಳು ಬಂದರೆ ಅದು ಸರ್ವಮೂಲದಲ್ಲಿ ಆಚಾರ್ಯರು ಕೋಟ್ ಮಾಡಿದ್ದು ಅನ್ನೋದು ನಮಗೆ ನೆನಪಿಗೆ ಬರಬೇಕು. ಸರ್ವಮೂಲವನ್ನು ಓದುವಾಗ, ಗೀತಾ ಭಾಷೆ ಇತ್ಯಾದಿಗಳನ್ನು ಓದುವಾಗ ಅಲ್ಲಿ ಇರುವಂಥ ವಾಕ್ಯಗಳು ಮಹಾಭಾರತದಲ್ಲಿ ಆಗಲಿ ಮತ್ತು ಮೋಕ್ಷ ಧರ್ಮ ಪರ್ವದಲ್ಲಿ, ಮಹಾಭಾರತದ ಒಂದು ಭಾಗವೇ ಆದಂಥ ಮೋಕ್ಷ ಧರ್ಮ ಪರ್ವದಲ್ಲಿ ಎಲ್ಲಿವೆ ಅಂತ ಅನ್ನೋದನ್ನು ಕೂಡ ಹುಡುಕುವ ಪ್ರಯತ್ನ ನಾವು ಮಾಡಬೇಕು. ಎಷ್ಟೋ ಕೃಷ್ಣಾಪುರ ಮಠದಲ್ಲಿ ತುಳು ಲಿಪಿಯಲ್ಲಿದ್ದದ್ದು, ಮತ್ತು ರಾಘವೇಂದ್ರ ಸ್ವಾಮಿಗಳು ಮೂಲತಃ ತಮಿಳುನಾಡಿನವರಾದ್ದರಿಂದ ಅವರು ಅಲ್ಲಿರುವಂಥ ಯಾವುದೋ ಒಂದು ಪಾಠ ಭೇದದಿಂದ ಮಹಾಭಾರತದ ಒಂದು ಪಾಠವನ್ನು ಗಮನಿಸಿ ಅಲ್ಲಿರುವ ಶ್ಲೋಕವನ್ನು ರಾಘವೇಂದ್ರ ಸ್ವಾಮಿಗಳು ಉದ್ಧರಿಸಿದ್ದು, ಇಂಥದ್ದನ್ನೆಲ್ಲ ಅವರು ಗಮನಿಸಿದ್ದಾರೆ. ಅಂಥ ವಿಷಯಗಳನ್ನೆಲ್ಲ ಅವ್ರ ಜೊತೆ ನಾನು ಮಾತಾಡುವಾಗ ಅದನ್ನು ತಿಳಿಸಿದ್ದಾರೆ ಅವರು. ರಾಘವೇಂದ್ರ ಸ್ವಾಮಿಗಳಿಗೆ ಅಂಥ ಒಂದು ಶ್ಲೋಕ ತಮಿಳುನಾಡಿನಲ್ಲಿರುವಂಥ ಮಹಾಭಾರತದ ಪಾಠದ ಒಂದು ಶ್ಲೋಕ ಸಿಕ್ಕಿದೆ. ಅಲ್ಲಿರುವ ತಮಿಳುನಾಡಿನ ಪಾಠವನ್ನು ಅವರು ನೋಡ್ಲಿಕ್ಕೆ ಶಕ್ತರಾದರು ರಾಯರು. ನಮಗದು ಕೆಲವು ಸಿಕ್ಕಿಲ್ಲದೆ ಇರೋದ್ರಿಂದ ಮಹಾಭಾರತದಲ್ಲಿ ಇದು ಇಲ್ಲ ಅಂತ ನಾವು ಹೇಳಿಬಿಡ್ತೇವೆ. ತುಂಬ ಸೂಕ್ಷ್ಮವಾಗಿ ಅದನ್ನು ಗಮನಿಸುವಂಥ ಪ್ರಯತ್ನ ಯಾವತ್ತೂ ನಡೀತಾ ಇರಬೇಕು ಅಂತ ಅವರು ಹೇಳ್ತಿರ್ತಾರೆ. ಅದಲ್ಲದೆ ಧರಣಿ ಧರ್ಮ ಮೂರ್ಧನಿ ಅಂತ ಹಿಂದೆ ಅದು ಶಾಂತಿ ಪರ್ವದಲ್ಲಿ ಒಂದು ಶ್ಲೋಕ, ಮೋಕ್ಷ ಧರ್ಮ ಪರ್ವದಲ್ಲಿ ಆಚಾರ್ಯರು ಅದನ್ನು ಗೀತಾ ಭಾಷೆಯಲ್ಲಿ ಉದ್ಧರಿಸಿದ್ದಾರೆ. ಅಂಥ ಶ್ಲೋಕಗಳನ್ನೆಲ್ಲ ಕೆಲವು ನಾನು ಕೂಡ ಹುಡುಕಿ ತೆಗೆದಿದ್ದೇನೆ. ಸರ್ವಮೂಲದಲ್ಲಿ ಆಚಾರ್ಯ ಕೊಟ್ಟಿರುವ ಶ್ಲೋಕಗಳು ಈಗ ಮಹಾಭಾರತದಲ್ಲಿ ಎಲ್ಲಿವೆ ಅಂತ. ಅನೇಕ ಜನ ವಿದ್ವಾಂಸರೆಲ್ಲ ಅಂಥ ಕೆಲಸಗಳನ್ನು ಮಾಡಿದ್ದಾರೆ. ಪ್ರಭಂಜನಾಚಾರ್ಯರು ಅವರೆಲ್ಲರೂ, ಗೋವಿಂದಾಚಾರ್ಯ ಮಾಡಿದ್ದಾರೆ, ಪುರಾಣಿಕಾಚಾರ್ಯ ಮಾಡಿದ್ದಾರೆ. ಅಂಥವ್ರ ಸಾಲಿನಲ್ಲಿ ವೆಂಕಟೇಶ್ವರಿ ಆಚಾರ್ಯರು ಕೂಡ ಒಬ್ಬರು. ಸರ್ವಮೂಲವನ್ನು ಓದುವಾಗ ನಮ್ಮ ಗಮನ ಹೇಗಿರಬೇಕು, ಅಧ್ಯಯನ ಕ್ರಮ ಹೇಗಿರಬೇಕು, ಹಾಗೆ ಮಹಾಭಾರತವನ್ನು ಓದುವಾಗ ಅಲ್ಲಿ ಯಾವ್ದಾದ್ರು ಶ್ಲೋಕ ಬಂದರೆ ಸರ್ವಮೂಲದಲ್ಲಿ ಅದು ಎಲ್ಲಿ ಬಂದಿದೆ ಅದು ಅಂತ ನಮ್ಗೆ ನೆನಪಾಗಬೇಕು. ಸರ್ವಮೂಲದಲ್ಲಿ ಅದು ಬಂದಿದೆ ಅಂತ ನೆನಪಾದರೆ ಮುಂದೆ ಎಲ್ಲಿ ಬಂದಿದೆ ಅಂತ ಹುಡುಕಿ ತೆಗೆಯುವಂಥ ಕಾರ್ಯ ಆಗ್ಬೋದು. ಇಂಥದನ್ನೆಲ್ಲ ಅವರು ತಮ್ಮ ಕಾರ್ಯಗಳ ಮೂಲಕ ನಮಗೆ ಮಾಡಿ ತೋರಿಸಿದ್ದಾರೆ. ಅವ್ರದ್ದು ಇನ್ನೊಂದು ವಿಶಿಷ್ಟವಾದ ಗುಣ ಅಂದರೆ, ಅವರು ವಿದ್ಯಾಪೀಠದಲ್ಲಿದ್ದಾಗ ನಮಗೆಲ್ಲ ಔಷಧ ಕೊಡ್ತಾ ಇದ್ರು. ಅವರಿಗೆ ಅವರ ದೂರದಿಂದ ಅವರಿಗೆ ಸೋದರ ಮಾವ ಆಗಬೇಕಾದಂಥ ಒಬ್ಬವರಿಂದ ಈ ಔಷಧಗಳ ಬಗ್ಗೆನೂ ಕೂಡ, ಪ್ರಾಥಮಿಕ ಔಷಧಗಳ ಬಗ್ಗೆ ಅವರು ಜ್ಞಾನ ಪಡೆದಿದ್ರಂತ ನಾನು ಅವ್ರನ್ನ ಕೇಳಿದೆ. ಅದಕ್ಕಾಗಿ ಎಷ್ಟೋ ಜನ ಅವರನ್ನ, ಇವ್ರು ಯಾರೋ ಒಬ್ರು ವೈದ್ಯರು ವಿದ್ಯಾಪೀಠದಲ್ಲಿ ಸ್ವಾಮಿಗಳು ಅವರನ್ನ ಮಕ್ಕಳ ಅನುಕೂಲಕ್ಕಾಗಿ ಇಟ್ಕೊಂಡಿದ್ದಾರೆ ಅಂತಲೇ ತಿಳಿದಿದ್ರಂತೆ. ಅವರು
ವೈದ್ಯರು ಹೌದು, ಆದರೆ ವಿದ್ಯಾವಂತರಾದ್ರಿಂದ ವೈದ್ಯರು. ವೈದ್ಯ ಅನ್ನೋ ಶಬ್ದಕ್ಕೂ ಅದೇ ಅರ್ಥ. ಮೆಡಿಸಿನ್ನಲ್ಲಿ ಯಾವುದೇ ಡಾಕ್ಟರೇಟ್ ಮಾಡಿದವರಲ್ಲ, ಆದರೆ ಇಂಥ ಕೆಲವು ಬೇಸಿಕ್ ಔಷಧಿಗಳನ್ನು ಅವರು ಕೊಡ್ತಾ ಇದ್ರು. ಮತ್ತು ವಿದ್ಯಾಪೀಠದ ಯಾವುದೇ ದೊಡ್ಡ ದೊಡ್ಡ ಕಾರ್ಯಕ್ರಮಗಳು, ಸಾವಿರಾರು ಜನ ಸೇರಿ ಭೋಜನ ಮಾಡುವಂಥ ಕಾರ್ಯಕ್ರಮಗಳು ಇತ್ಯಾದಿ ಕಡೆಗಳಲ್ಲೆಲ್ಲ ಜನರಿಗೆ ಪ್ರಸಾದದ ವ್ಯವಸ್ಥೆ ಇತ್ಯಾದಿಗಳೆಲ್ಲ ತುಂಬ ಸಮರ್ಪಕವಾಗಿ ಆಗುವಂತೆ ನಿಂತು ಮಾಡ್ತಾ ಇದ್ದವರು ಅವರು. ಹೊಟ್ಟೆಯ ಹಸಿವು ಮತ್ತು ಬುದ್ಧಿಯ ಹಸಿವು ಅವೆರಡನ್ನೂ ತಣಿಸುವಂತಹ ಅನೇಕ ಕಾರ್ಯಗಳನ್ನು ಆಚಾರ್ಯರು ಮಾಡಿದವರು ಅಂತ ಹೇಳಲಿಕ್ಕೆ ಅಡ್ಡಿ ಇಲ್ಲ. ಅವರೇನು ಅಡುಗೆ ಮಾಡಿ ಹಾಕಿಲ್ಲದೆ ಇರ್ಬೋದು, ಅಡುಗೆ ಮಾಡಿದವರು ಅಡುಗೆ ಭಟ್ರು ಬೇರೆಯವರೇ ಇದ್ದಿರ್ಬೋದು, ಆದರೆ ಅದನ್ನೆಲ್ಲ ಪ್ರಸಾದ ವಿತರಣೆ ಇವ್ರ ಮೇಲ್ವಿಚಾರಣೆಯಲ್ಲಿ ಸಮರ್ಪಕವಾಗಿ ಆಗ್ತಾ ಇತ್ತು. ನಮ್ಮ ಇನ್ನೊಬ್ಬರು ಗುರುಗಳಾದಂಥ ಕೇಶವಾಚಾರ್ಯ ಬಾಯಿಯವರಿಗೆ ಇವರು ತಮ್ಮ ಆಗಬೇಕು. ಈ ಇಬ್ಬರು ಸಹೋದರರು ಕೂಡ ನಾನು ಪಾಠ ಮಾಡಿದವರು. ಹಿಂದೆ ಕೇಶವಾಚಾರ್ಯ ಬಾಯಿಯವರು ನಾನು ನೆನಪು ಮಾಡ್ಕೊಂಡಿದ್ದೆ. ಸೌಪ್ತಿಕ ಪರ್ವದ ಕೊನೆಯಲ್ಲಿ ಆ ಕೇಶವಾಚಾರ್ಯ ಬಾಯಿದೇವರೇ ಈ ತಮ್ಮನನ್ನು ವಿದ್ಯಾಪೀಠಕ್ಕೆ ಕರ್ಕೊಂಡು ಬಂದರು ಅಂತ ತಿಳಿದು ಬಂತು. ಅಂಥ ಇಬ್ಬರು ಶ್ರೇಷ್ಠ ವಿದ್ವಾಂಸರು ವಿದ್ಯಾಪೀಠಕ್ಕೆ ದೊರೆತರು, ಸಮಾಜಕ್ಕೂ ಕೂಡ ದೊರೆತರು. ಅವರ ಮಾರ್ಗದರ್ಶನ ಮತ್ತು ಆಶೀರ್ವಾದ ನಮಗೆ ಯಾವತ್ತೂ ಕೂಡ ಇರಬೇಕು ಅಂತ ಈ ಸಂದರ್ಭದಲ್ಲಿ ಭಾವಿಸ್ತಾ, ಅವರ ಅಂತರ್ಯಾಮಿ ಆದಂಥ ಭಾರತೀಯರ ಮುಖ್ಯ ಪ್ರಾಣಾಂತರ್ಗತನಾದಂಥ ಕಾಲ ನಿಯಾಮಕನಾದಂಥ ಲಕ್ಷ್ಮೀನಾರಾಯಣನಿಗೆ ಈ ಭಾಗವನ್ನು ಅರ್ಪಿಸ್ತಾ ಇದ್ದೇನೆ. ಶ್ರೀ ಕಾಲಾರ್ಪಣ ಮಸ್ತು.